ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಚಿಕನ್ ಲಿವರ್ ಬಿರಿಯಾನಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಫಟಾಫಟ್ ಮಾಡುವಂಥ ಬಿರಿಯಾನಿ. ನಿಮಗೆ ತುಂಬ ಟೈಮ್ ತಗೊಳ್ಳೋದಿಲ್ಲ. ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಬಿರಿಯಾನಿ ಇದು. ಮತ್ತು ಸಡನ್ನಾಗಿ ಯಾರಿಗಾದರೂ ಬಿರಿಯಾನಿ ತಿನ್ನುವಂಥ ಮನಸ್ಸಾದರೆ ನೋಡಿ, ಇದು ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ಹೇಳಿಕೊಡ್ತೇನೆ. ಬನ್ನಿ ನೋಡುವ. ನೋಡಿ, ನಾನು ಇಲ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ ಗ್ಯಾಸಲ್ಲಿ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ತುಪ್ಪ. ನಾನು ಇಲ್ಲಿ ಹಾಕಿದ್ದೇನೆ 1 ಚಮಚ ತುಪ್ಪ. ನಿಮಗೆ ಬೇಕಾದರೆ 2 ಚಮಚ ಹಾಕ್ಬೋದು. ಯಾಕೆಂದರೆ ಮತ್ತೆ ಇನ್ನೊಮ್ಮೆ ತುಪ್ಪ ಹಾಕಲಿಕ್ಕೆ ಉಂಟು, ಅದಕ್ಕೋಸ್ಕರ ನಾನು 1 ಚಮಚ ಮಾತ್ರ ಹಾಕ್ತಾ ಇದ್ದೇನೆ. ಈಗ ನಾನು ತಗೊಂಡಿದ್ದೇನೆ 1 ನೀರುಳ್ಳಿ. ಅದನ್ನು ಸಣ್ಣದು ಕಟ್ ಮಾಡಿ, ನೋಡಿ ಥಿನ್ ಸ್ಲೈಸ್ ಕಟ್ ಮಾಡಿ ನಾನು ಇದಕ್ಕೆ ತುಪ್ಪ ಬಿಸಿ ಆದಮೇಲೆ ಅದನ್ನು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬ್ರೌನ್ ಆಗುವವರೆಗೂ ಉರಿಬೇಕು. ಈಗ ನಾನು ಹಾಕ್ತಾ ಇದ್ದೇನೆ ಜಿಂಜರ್ ಮತ್ತು ಗಾರ್ಲಿಕ್. ಅದನ್ನು ಕೂಡ 2 ಕೂಡ ಚಾಪ್ ಮಾಡಿ ಇಟ್ಟಿದ್ದೆ, ಅದನ್ನು ಈಗ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಸರಿಯಾಗಿ ಬ್ರೌನ್ ಆಗೋರ ತನಕ ಉರಿಬೇಕು ತುಪ್ಪದಲ್ಲಿ. ನೋಡಿ, ಈಗ ನಾನು ಇಲ್ಲಿ ಹಾಕ್ತಾ ಇದ್ದೀನಿ 1 ಟೊಮ್ಯಾಟೊ. ಅದು ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಅದು ಕೂಡ ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ಈಗ ಹಾಕುವ ಚಿಲ್ಲಿ ಪೌಡರ್. ಇಲ್ಲಿ ನಾನು ತಗೊಂಡಿದ್ದೇನೆ 1 ಚಮಚ ಚಿಲ್ಲಿ ಪೌಡರ್ ಮತ್ತು ಅರ್ಧ ಚಮಚ ಪೆಪ್ಪರ್ ಪೌಡರ್ ಮತ್ತು ಅರ್ಧ ಚಮಚ ಅರಸಿನ ಹುಡಿ, ಟರ್ಮರಿಕ್ ಪೌಡರ್. ಇವೆಲ್ಲವನ್ನು ಹಾಕಿ ತುಪ್ಪದಲ್ಲಿ ಸರಿಯಾಗಿ ಇದನ್ನು ಫ್ರೈ ಮಾಡಬೇಕು. ಈಗ ಹಾಕುವ ಚಿಕನ್ ಲಿವರ್. ನೋಡಿ, ನಾನು ಇದರಲ್ಲಿ 250 ಗ್ರಾಮ್ ಇದೆ ಚಿಕನ್ ಲಿವರ್. ಅದು ಒಳ್ಳೆದು ಮಾಡಿ ಕ್ಲೀನ್ ಮಾಡಿ ಅದನ್ನು ಕೂಡ ಈಗ ಹಾಕ್ತಾ ಇದ್ದೇನೆ. ಈಗ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಇದು ಲಿವರ್ ಇದ್ದು ಕಲರ್ ಚೇಂಜ್ ಆಗ್ತಾ ಉಂಟು. ನೋಡಿ, ಅಷ್ಟು ತನಕ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ನಿಮಗೆ ಬೇಕಾದರೆ ಎಕ್ಸ್ಟ್ರಾ 1 ಚಮಚ ತುಪ್ಪವನ್ನು ಹಾಕ್ಬೋದು. ಬಟ್ ನಾನು ಇಲ್ಲಿ ಹಾಕ್ತಾ ಇಲ್ಲ. ನಾನು 1 ಚಮಚ ಮಾತ್ರ ತುಪ್ಪ ಹಾಕಿದ್ದೇನೆ ಮೊದಲು. ಈಗ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇವೆಲ್ಲವನ್ನು ಮಿಕ್ಸ್ ಮಾಡಿ ನೋಡಿ, ಈ ರೀತಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಹೊತ್ತು ಅದರ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಹಾಗೇನೆ ಇಡಬೇಕು. ಈ ರೀತಿ ಬಿರಿಯಾನಿಯನ್ನು ಮಾಡಿ ನೋಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಮತ್ತು ಯಾರೆಲ್ಲ ನನ್ನ ರೆಸಿಪೀಸನ್ನು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ಈಗ ನಾನು ಹಾಕ್ತಾ ಇದ್ದೇನೆ 2 ಚಮಚ ಮೊಸರು. ಇದು ದಪ್ಪ ಮೊಸರು. ಇವೆಲ್ಲವನ್ನು ಹಾಕಿ ನೋಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಕೆಲವೊಮ್ಮೆ ತುಂಬ ಮಂದಿಗೆ ಸಡನ್ ಬಿರಿಯಾನಿ ತಿನ್ನಬೇಕಂತ ಮನಸ್ಸಾಗುತ್ತೆ. ಆದರೆ ನಮ್ಮ ಮನಸ್ಸಲ್ಲಿ ಇರ್ತದೆ, ಅದು ತುಂಬ ಟೈಮ್ ಹಿಡಿತದೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ. ಹಾಗೇನಿಲ್ಲ. ನೋಡಿ, ಈ ರೀತಿ ನಾನು ಮಾಡುವ ರೀತಿ ನೀವು ಮಾಡಿದರೆ ನಿಮಗೆ ಫಾಸ್ಟಾಗಿ ಕೂಡ ಆಗುತ್ತೆ ಮತ್ತು ತುಂಬ ರುಚಿಯಾಗಿ ಬಿರಿಯಾನಿ ಮಾಡಿ ತಿನ್ಬೋದು. ಈಗ ನೋಡಿ, 10 ನಿಮಿಷ ನಾನು ಮುಚ್ಚಿಟ್ಟಿದ್ದೆ. ಈಗ ಚಿಕನ್ ಲಿವರ್ ಒಳ್ಳೆ ಮಾಡಿ ಅದು ಬೆಂದಿದೆ ನೋಡಿ. ಮತ್ತೆ ಮಿಕ್ಸ್ ಮಾಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾನು ಹಾಕ್ತಾ ಇದ್ದೇನೆ ರೈಸ್. ನೋಡಿ, ಇದನ್ನು ನಾನು ಮೊದಲೇ ಸೈಡಲ್ಲಿ ಸಪ್ರೇಟಾಗಿ ಬೇಯಿಸಿ ಇಟ್ಟಿದ್ದೆ. ಇದಕ್ಕೆ ಬೇಯಿಸುವಾಗ ನಾನು ಹಾಕಿದ್ದೆ ಉಪ್ಪು ಮತ್ತು ಸ್ವಲ್ಪ 2 ಚಮಚ ತುಪ್ಪ ಹಾಕಿದ್ದೆ ಇದಕ್ಕೆ ಬೇಯಿಸುವಾಗ. ಅದನ್ನು ಈಗ ಹಾಕ್ತಾ ಇದ್ದೇನೆ. ಮತ್ತು ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಚಿಕನ್ ಲಿವರ್ ಮಸಾಲ ಜೊತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನನಗೆ.
ನೋಡಿ ಒಳ್ಳೆ ಬಂದಿದೆ, ತುಂಬ ರುಚಿಯಾಗಿ ಬರುತ್ತೆ ಇದು ಈ ರೀತಿ ಮಾಡಿದರೆ. ಮತ್ತು ಚಿಕನ್ ಲಿವರ್ ನಿಮಗೆ 10 ನಿಮಿಷದಲ್ಲಿ ಅದು ಬೇಯುತ್ತೆ, ಹಾಗೆ ನಿಮಗೆ ಫಟಾಫಟಾಗಿ ಮಾಡ್ಬೋದು. ಈಗ ನಾನು ಅರ್ಧ ಲಿಂಬೆಹಣ್ಣು ತಗೊಂಡಿದ್ದೇನೆ ನೋಡಿ, ಅದರ ಜ್ಯೂಸನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ನಾನು ಈಗ ಕೈ ಹಿಡಿದಿದ್ದೇನೆ ಅಂದರೆ ಅದಕ್ಕೆ ಅದರಲ್ಲಿರುವ ಬೀಜ ಅದಕ್ಕೆ ಬೀಳಬಾರ್ದಂತು. ಹಾಗೆ ಈಗ ನಾನು ಒಂದು 5 ನಿಮಿಷ ಇದನ್ನು ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಈಗ ನೋಡಿ ಬಿರಿಯಾನಿ ಒಳ್ಳೆಯದಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಈಗ ನಾನು ಇದನ್ನು ಈಗ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡಿ ಬಿಸಿ ಬಿಸಿ ಉಂಟು ಮತ್ತು ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಮಿಂಟ್ ಲೀವ್ಸ್ ಮತ್ತು ಕೊರಿಯಂಡರ್ ಲೀವ್ಸ್ ಚಾಪ್ ಮಾಡಿಟ್ಟ ಇದನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಮತ್ತು ಈಗ ಹಾಕ್ತಾ ಇದ್ದೇನೆ ನಾನು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಸಪ್ರೇಟ್ 2 ಚಮಚದಲ್ಲಿ ತುಪ್ಪದಲ್ಲಿ ನಾನು ಫ್ರೈ ಮಾಡಿದ್ದೆ, ಅದನ್ನು ಕೂಡ ನಾನು ಇದರ ಮೇಲೆ ಹಾಕ್ತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ ಅಂತ ಚಿಕನ್ ಲಿವರ್ ಬಿರಿಯಾನಿ. ಇದು ತುಂಬ ರುಚಿಯಾಗಿ ಬಂದಿದೆ ನೋಡಿ. ನಾನು ಈಗ ತಿಂದು ನೋಡ್ತಾ ಇದ್ದೇನೆ. ನೀವು ಕೂಡ ಮಾಡಿ ಈ ರೀತಿ, ಮತ್ತು ತಿಂದು ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆ. ಬಾಯ್ ಬಾಯ್, ಟೇಕ್ ಕೇರ್.